Yes, this is Master Stroke Classes Dharwad. Today I am going to explain about inverse trigonometric functions, second exercise, 8, 9, 10, 11th question. Right. ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ, ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು 7 ತನಕ ಸಾಲ್ವ್ ಮಾಡಿವಿ ಈಗಾಗಲೇ. ಈಗ ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು ಕ್ವಶನ್ ನಂಬರ್ 8. ಓಕೆ, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಎಲ್ಲ ಫಾರ್ಮುಲಾನು ಗೊತ್ತಿರ್ಬೇಕು ನಮ್ಗೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 2 cos as it is, 2 cos as it is. ಈ ಬ್ರಾಕೆಟ್ ಒಳಗಿಂದ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಬರೋಣ. 2 cos ಇದು 2 as it is, sin ಇನ್ವರ್ಸ್ 1/2 ಆನ್ಸರ್ ಸಬ್ಸ್ಟಿಟ್ಯೂಷನ್ ಮಾಡ್ರಿ. sin ಇನ್ವರ್ಸ್ 1/2 ಆನ್ಸರ್ ಸಬ್ಸ್ಟಿಟ್ಯೂಷನ್ ಹೆಂಗ್ ಮಾಡ್ತೀರಿ? ಈಗ ನಿಮಗೆಲ್ಲ ಗೊತ್ತಿರುವಂಗ sin 30 ಡಿಗ್ರಿ ಅಂತಂದ್ರೆ ಏನೈತಿ, 1/2 ಐತಿ. 30 ಡಿಗ್ರಿನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಒಳಗೆ ಬರೆದ್ರೆ 5/6 is equal to 1/2. ಇದಕ್ಕೆ ಇನ್ವರ್ಸ್ ಅಪ್ಲೈ ಮಾಡ್ರಿ. ಎರಡು ಕಡೆ sin ಇನ್ವರ್ಸ್ ಅಪ್ಲೈ ಮಾಡಿದ್ರೆ ಏನಾಕೈತಿ, 5/6 is equal to sin ಇನ್ವರ್ಸ್ 1/2 ಬಂತು. ಸೊ ಹಂಗಾರ ಈ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋದು. sin ಇನ್ವರ್ಸ್ 1/2 ಅಂದ್ರೆ 5/6. ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಿತ್ತು, ಡೈರೆಕ್ಟ್ ಆಗಿ ಬರೀರಿ. ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾ ಇಷ್ಟೆಲ್ಲ ಸಾಲ್ವ್ ಮಾಡಿದ್ವಿ. ಸೊ sin ಇನ್ವರ್ಸ್ 1/2 in the place of sin ಇನ್ವರ್ಸ್ 1/2 we can write 5/6. ರೈಟ್, 5/6. ಈಗ ಇದು ಏನಾಗುತ್ತೆ, 2 ಟೇಬಲ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ 2 ಟೇಬಲ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ರಿ. ರೈಟ್, ಸೊ ಇದು ಏನಾಯ್ತು, 2 1 2 3 ಆಯ್ತು. ಸೊ ನಮಗ ಸಿಕ್ಕಿರುವಂತ ಆನ್ಸರ್ ಟ್ಯಾನ್ ಇನ್ವರ್ಸ್ ಆಫ್ 2 into bracket of cos 5/3 ಬಂತು. ಸೊ ನಮಗ cos 60 ಡಿಗ್ರಿ ಅಂದ್ರೆ ಎಷ್ಟಿದೆ ಆನ್ಸರ್? cos 60 ಡಿಗ್ರಿ ಅಂತಂದ್ರೆ 1/2 ಐತಿ. ಸೊ 60 ಡಿಗ್ರಿನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಒಳಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ? 60 ಡಿಗ್ರಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಕನ್ವರ್ಟ್ ಮಾಡಿದ್ರೆ 5/3 ಸಿಗುತ್ತೆ. cos 5/3 is equal to 1/2. ಹಂಗಾರೆ ಈ ಆನ್ಸರ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಹಂಗಾರೆ ಇನ್ ದ ಪ್ಲೇಸ್ ಆಫ್ cos 5/3 we can write 1/2. ಸೊ ಹಂಗಾರೆ tan inverse of 2 5/3 ಪ್ಲೇಸ್ ಒಳಗ 1/2 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ರೈಟ್, ಸೊ ಈಗ ಹಂಗಾರ ಈ 2 ಕ್ಯಾನ್ಸಲ್ ಆಕೈತಿ. ಈ 2 ಕ್ಯಾನ್ಸಲ್ ಆತಂದ್ರೆ ಏನ್ ಉಳಿತೈತಿ ನಮಗ? 1 ಉಳಿತೈತಿ. ಸೊ tan ಇನ್ವರ್ಸ್ ಆಫ್ 1. ಸೊ tan ಟೇಬಲ್ ಒಳಗ 1 ಎಲ್ಲೈತಿ? tan ಟೇಬಲ್ ಒಳಗ 1 ಇರೋದು tan 45 ಡಿಗ್ರಿಗೆ 1 ಐತಿ. ಸೊ tan 45 ಡಿಗ್ರಿ 1 ಅಂತಂದ್ರ ನಾವು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಒಳಗ ಬರೆದ್ರೆ tan 5/4 is equal to 1. ಸೊ ಇದಕ್ಕೆ ಇನ್ವರ್ಸ್ ಅಪ್ಲೈ ಮಾಡಿದ್ರೆ ಏನಕ್ಕೈತಿ, 5/4 is equal to tan ಇನ್ವರ್ಸ್ 1 ಆಯ್ತು. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ tan ಇನ್ವರ್ಸ್ 1 we can write 5/4. ಇನ್ನು ಅಷ್ಟೆಲ್ಲ ನೆನಪು ಬರೆಯಕ್ ಹೋಗ್ಬೇಡ್ರಿ. 1 ಎಲ್ಲೈತಿ, tan 5/4 ಅಂದ್ರೆ 1. ಸೊ 5/4 ಅಂತ ಬರ್ದ್ಬಿಡ್ರಿ ಸಿಂಪಲ್ ಆಗಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಆಫ್ 8th ಕ್ವಶನ್. Next question, tan 1/2 into bracket of sin inverse 2x divided by 1 plus x square plus cos inverse of 1 minus y square divided by 1 plus y square ಅಂತ ಕ್ವಶನ್ ಐತಿ. ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಒಂದೆರಡು ಫಾರ್ಮುಲಾ ನೆನಪಿರ್ಬೇಕು. ಯಾವ ಫಾರ್ಮುಲಾಪ್ಪ ಅಂತಂದ್ರೆ sin 2x is equal to 2 tan x divided by 1 plus tan square x. ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಇದನ್ನ ಬಿಟ್ಟು ಇನ್ನೊಂದು ಫಾರ್ಮುಲಾ ಯಾವ ಗೊತ್ತಿರ್ಬೇಕಂದ್ರೆ cos 2x is equal to 1 minus tan square x divided by 1 plus tan square x. ಇವೆರಡು ಫಾರ್ಮುಲಾ ಗೊತ್ತಿರ್ಬೇಕು. ಸರ್ ಇವ ಎರಡು ಫಾರ್ಮುಲಾ ಯಾಕೆ ತಗೊಂಡ್ರಿ? cos 2x ಗಂತೂ ಒಂದು 4 ಫಾರ್ಮುಲಾ ಅದಾವ, ಅದನ್ನೆಲ್ಲ ಬಿಟ್ಟು ಇವನೇ ಯಾಕೆ ತಗೊಂಡ್ರಿ? cos 2x ಇದನ್ನ ಯಾಕೆ ತಗೊಂಡೇನಂದ್ರೆ ಇದು ನೋಡ್ರಿಪ್ಪ ಒಂದು ಸ್ವಲ್ಪ 1 minus y square divided by 1 plus y square, 1 minus tan square divided by 1 plus tan square. ಅದಕ್ಕೆ ಏನೋ ರಿಲೇಟೆಡ್ ಐತದ, ಅದ್ರ ಸಂಬಂಧ ಅದನ್ನ ಚೂಸ್ ಮಾಡ್ಕೊಂಡಿದ್ವಿ. ಇದು ನೋಡು sin 2x 2 tan x 1 plus x square 1 plus x ಅಂದ್ರೆ tan square x. ಅಂದ್ರೆ ಇದು ಸೇಮ್ ಟು ಸೇಮ್ ಅನ್ಸಾದೈತಲ್ಲ. ಸೊ ರಿಲೇಟೆಡ್ ಇರೋ ಕಾರಣಕ್ಕೆ ನಾವು ಈ ಫಾರ್ಮುಲಾನ ಚೂಸ್ ಮಾಡ್ಕೊಂಡಿದ್ವಿ. ಸೊ ಹಂಗಾರೆ ಈ ಫಾರ್ಮುಲಾ ಇದು ಈ ಟೈಪ್ ಎಕ್ಸಾಕ್ಟ್ ಕಾಣ್ಬೇಕಂತಂದ್ರೆ x ಜಾಗದಾಗ ಏನ್ ಇರ್ಬೇಕಾಗಿತ್ತದ? tan x ಇರ್ಬೇಕಾಗಿತ್ತು. ಸೊ x ಜಾಗದಾಗ tan x ಇಲ್ಲ. ಸೊ ಹಂಗಾರೆ ನಾವೇನ್ ಮಾಡ್ಕೊಂಡು tan x ನ ಚೂಸ್ ಮಾಡ್ಕೊಳ್ಳೋಣ. ಲೆಟ್ x is equal to x ನ ಚೇಂಜ್ ಮಾಡೋಣ. x equal to ಏನ್ ಮಾಡೋಣ, tan ಥೀಟಾ ಅಂತ ಚೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ x ಐತಲ್ಲ, ವೇರಿಯೇಬಲ್ ಚೇಂಜ್ ಮಾಡ್ಕೋಬೇಕಲ್ಲ ಹಂಗಾರೆ ಈಗ. ಸೊ tan ಥೀಟಾ ಅಂತ ಚೂಸ್ ಮಾಡ್ಕೊಳ್ಳೋಣ. ಇಲ್ಲಿ y is equal to y ಜಾಗದಾಗ ಚೇಂಜ್ ಮಾಡ್ಕೋರಿ. ಇದು x ಬೇರೆ ಯಾವ್ದಾರ ತಗೋರಿ, tan ಅಲ್ಫಾ ಅಂತ ಚೂಸ್ ಮಾಡ್ಕೊಳ್ಳೋಣ. ಈ ಥೀಟಾ ಅಲ್ಫಾ ಸ್ವಲ್ಪ ಸೇಮ್ ಮ್ಯಾಚ್ ಆಕಾರ ಅನ್ನೋ ಕಾರಣಕ್ಕೆ ಥೀಟಾ ಮತ್ತು ಅಲ್ಫಾನ ತಗೊಂಡೈತಿ. ರೈಟ್,
ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತದೆ tan 1/2 into bracket of sin inverse 2 as it is in the place of x ಏನ್ ಮಾಡ್ಕೊಂಡೆ ನಾವು tan theta ಅಂತ ತಗೊಂಡೇವಿ tan theta ಅಂತ ಬರೀರಿ divided by 1 plus tan square theta ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಷ್ಟು ಬಂತು ನಮಗೆ ಪ್ಲಸ್ cos inverse of 1 minus y square ಐತಿ ಹಂಗಾರೆ 1 minus in the place of y ಏನ್ ತಗೊಂಡೇವಿ tan alpha ತಗೊಂಡೇವಿ ಇಲ್ಲಿ ಏನ್ ತಗೊಂಡೇವಿ tan alpha ತಗೊಂಡೇವಿ ಸೊ ಹಂಗಾರೆ y ಜಗದಾಗ tan alpha ಹಾಕ್ರಿ ಸೊ ಅದು ಸ್ಕ್ವೇರ್ ಇರೋ ಕಾರಣಕ್ಕೆ ಏನಾಕೈತದ tan square alpha ಹಾಕೈತಿ ಡಿವೈಡೆಡ್ ಬೈ 1 plus y square ಐತಿ ಅಂದ್ರೆ ಏನ್ ಮಾಡೋಣ 1 plus tan square ಬರೀನಿ ಇಲ್ಲಿ ಅಲ್ಫಾ ಇದ್ರೆ ಅಲ್ಫಾ ತಗೊಂಡಿದ್ದಕ್ಕೆ ಅಲ್ಫಾ ಬರಿತೇವೆ ನಾವು ರೈಟ್ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ರೈಟ್ ಸೊ ಈಗ ನೀವು ಮಾಡಬೇಕಾಗಿದ್ದು ವರ್ಕ್ ಏನಂತಂದ್ರೆ ಈಗ ಇದು ಎಕ್ಸಾಕ್ಟ್ ಯಾವ ಫಾರ್ಮುಲಾ ಇದ್ದಂಗೆ ಐತಪ್ಪ ಎಕ್ಸಾಕ್ಟ್ ಈ ಫಾರ್ಮುಲಾ ಇದ್ದಂಗೆ ಐತಿ ಇವಾಗ ಈ ಫಾರ್ಮುಲಾ ಏನ್ ಚೂಸ್ ಮಾಡ್ಕೊಂಡಿದ್ವಲ್ಲ ಈ ಫಾರ್ಮುಲಾ ಇದ್ದಂಗೆ ಐತಿ ಸೊ ಹಂಗ ಆ ಫಾರ್ಮುಲಾನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳಂಗ ರಿವರ್ಸ್ ಹೆಂಗ್ ಸರ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದು ಇಸ್ ಈಕ್ವಲ್ ಟು tan 1/2 into bracket of sin inverse as it is ಬರೀರಿ ಸೊ ಹಿಂಗಂದ್ರೆ ಯಾರಪ್ಪ ಇವರು 2 tan theta divided by 1 plus tan square theta ಅಂದ್ರೆ ಯಾರು sin 2x sin 2x ಬರಿಬೇಕಾಗಿತ್ತು ಬಟ್ ಇಲ್ಲಿ ಥೀಟಾ ತಗೊಂಡಿದ್ದಕ್ಕೆ ನಾವೇನ್ ಮಾಡೋಣ ಥೀಟಾ ಅಂತ ಬರ್ಕೊಳ್ಳೋದು sin 2 theta ಪ್ಲಸ್ cos inverse of ಇಲ್ಲಿ 1 minus tan square divided by 1 plus tan square ಅಂತಂದ್ರೆ ಏನದು cos 2x ಅಂತ ಐತಿ ಸೊ ಹಂಗಾರೆ ಇಲ್ಲಿ ಬರ್ಕೊಳ್ಳೋಣ ಹಂಗಾರೆ ಸೇಮ್ ಟು ಸೇಮ್ ಹಂಗಾರೆ ನಾವು cos 2 ಇಲ್ಲಿ x ಇದ್ದಕ್ಕೆ x ಬಂದೈತಿ ನಾವೇನ್ ತಗೊಂಡೇವಿ ಅಲ್ಫಾ ತಗೊಂಡೇವಿ ಅಂದ್ರೆ cos 2 alpha ಅಂತ ಬರ್ಕೋಬೇಕಾಗ್ತೈತಿ ರೈಟ್ ಸೊ ಹಂಗಾರೆ ಬೈ ಪ್ರಾಪರ್ಟಿ ಇಲ್ಲಿ ನೋಡ್ರಿ ಸೈನ್ ಇನ್ವರ್ಸ್ ಸೈನ್ ಹೋಗಿ ಏನು ಉಳಿತೈತಿ ಓನ್ಲಿ 2 ಥೀಟಾ ಉಳಿತೈತಿ ಸೊ ಹಂಗಾರೆ ಇಲ್ಲಿ ಏನ್ ಬರೀನ ಹಂಗಾರ 2 ಥೀಟಾ ಅಂತ ಬರೀನಿ ಇದೆಲ್ಲ ಪ್ರಾಪರ್ಟಿ ಗೊತ್ತದ ಅನ್ಕೋತೀನಿ ಸೈನ್ ಇನ್ವರ್ಸ್ ಸೈನ್ ಎಕ್ಸ್ ಅಂದ್ರೆ ಎಕ್ಸ್ ಓನ್ಲಿ ಇಲ್ಲಿ ನೋಡ್ರಿ ನೆನ್ಪಿಟ್ಕೊಟ್ಟು ಪ್ರಾಪರ್ಟಿ ಏನಪ್ಪಾ ಅಂತಂದ್ರ ಅವ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತಂದ್ರೆ ಎಕ್ಸ್ ಅಷ್ಟ ಬರ್ಕೋತೇವಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಅಂತಂದ್ರೆ ಓನ್ಲಿ ಎಕ್ಸ್ ಅಂತ ಅಷ್ಟ ಬರ್ಕೋತೇವಿ ರೈಟ್ ಅದು ಬೈ ಪ್ರಾಪರ್ಟಿ ಸೊ ಹಂಗಾರೆ ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾ ಅಂದ್ರೆ 2 ಥೀಟಾ ಅಷ್ಟ ಬರಿಬೇಕು ಕಾಸ್ ಇನ್ವರ್ಸ್ ಆಫ್ ಕಾಸ್ ಬಿಟ್ಟು ಏನ್ ಬರೀತೈತಿ ಅಲ್ಲಿ 2 ಅಲ್ಫಾ ಅಂತ ಬರ್ಕೋಬೇಕು ಆ ಪ್ರಾಪರ್ಟಿನ ಅಪ್ಲೈ ಮಾಡ್ಕೋಬೇಕಾಗ್ತೈತಿ ಸೊ ಹಂಗಾರ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಕಡೆ 2 ಐತಿ ಆ 2 ಕಾಮನ್ ತಕ್ಕೋರಿ ಒಂದ್ ಸ್ವಲ್ಪ ಆ 2 ಕಾಮನ್ ತಕೊಂಡ್ರೆ ಏನಕ್ಕೈತಿ tan 1/2 ಇಫ್ ಯು ಟೇಕ್ 2 ಕಾಮನ್ ಹಿಯರ್ ರಿಮೈನಿಂಗ್ ಥೀಟಾ ಪ್ಲಸ್ ಅಲ್ಫಾ ಇಲ್ಲಿ ಎರಡು ಕಡೆ 2 ಇಸ್ಕೊಂಡ್ರೆ ಏನಕ್ಕೈತಿ ಇಲ್ಲಿ ಬ್ರಾಕೆಟ್ ಒಳಗ ಥೀಟಾ ಪ್ಲಸ್ ಅಲ್ಫಾ ಅಷ್ಟ ಉಳಿತೈತಿ ಸೊ ಹಂಗಾರೆ ಈ 2 ಕ್ಯಾನ್ಸಲ್ ಮಾಡ್ರಿ ಕ್ಯಾನ್ಸಲ್ ಅದು ಸೊ ಯಾರು ಉಳಿದ್ರಿ ಸರ್ ನಮ್ ಕಡೆ ಉಳಿದಿದ್ದು tan ಆಫ್ ಥೀಟಾ ಪ್ಲಸ್ ಅಲ್ಫಾ ಉಳಿದ್ರು tan ಆಫ್ ಥೀಟಾ ಪ್ಲಸ್ ಅಲ್ಫಾ ಉಳಿದ್ರು ಸೊ tan ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಇರ್ಬೇಕಲ್ಲ ನಿಮ್ ಕಡೆ ಒಂದು tan ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ tan ಆಫ್ ಎಕ್ಸ್ ಪ್ಲಸ್ ವೈ ಒಂದು ಫಾರ್ಮುಲಾ ಐತಿ ನಮ್ ಕಡೆ ಯಾವ ಫಾರ್ಮುಲಾ ಐತಿ ಇದು ಫಸ್ಟ್ ಪಿ ಯು ಸಿಗೂ ಕೊಟ್ರೆ ಸೆಕೆಂಡ್ ಪಿ ಯು ಸಿಗೂ ಐತಿ ನಿಮ್ಗೆ tan ಎಕ್ಸ್ ಪ್ಲಸ್ tan y ಡಿವೈಡೆಡ್ ಬೈ 1 ಮೈನಸ್ tan ಎಕ್ಸ್ ಇಂಟು tan y 1 ಮೈನಸ್ tan ಎಕ್ಸ್ ಇಂಟು tan y ಈ ಫಾರ್ಮುಲಾ ಐತಿ ಇಲ್ಲಿ ಪ್ಲಸ್ ಇತ್ತಂದ್ರೆ ನ್ಯೂಮಿನೇಟರ್ ಒಳಗೆ ಪ್ಲಸ್ ಬರ್ತೈತಿ ಇಲ್ಲಿ ಮೈನಸ್ ಇತ್ತಂದ್ರೆ ನ್ಯೂಮಿನೇಟರ್ ಒಳಗೆ ಮೈನಸ್ ಬರ್ತೈತಿ ಉಲ್ಟಾ ಪಲ್ಟಾ ಆಗ್ಬಿಡ್ತಾವ ಸೈನ್ ಅವಾಗ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೇಲೆ ಪ್ಲಸ್ ಕೆಳಗೆ ಮೈನಸ್ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಕೊಟ್ಟಿದ್ದ ಅಂದ್ರೆ ಈ ಕಡೆ ಇಲ್ಲಿ ಮೈನಸ್ ಈ ಕಡೆ ಪ್ಲಸ್ ಆಕೈತೆ ಆ ಫಾರ್ಮುಲಾ ನೆನ್ಪಿಟ್ಕೋರಿ ಇಂಪಾರ್ಟೆಂಟ್ ಐತಿ ಫಾರ್ಮುಲಾ tan ಆಫ್ ಎಕ್ಸ್ ಪ್ಲಸ್ ವೈ ಸೇಮ್ ಟು ಸೇಮ್ ಐತಿ ಹೌದಾ ಈ ಜಗದ ಫಾರ್ಮುಲಾ ಬರೀರಪ್ಪ ಹಂಗಾರ tan ಆಫ್ ಥೀಟಾ ಪ್ಲಸ್ ಅಲ್ಫಾ ಅಂದ್ರೆ ಏನ್ ಬರೀತಾನೆ ಹಂಗಾರಿ tan ಆಫ್ ಥೀಟಾ ಪ್ಲಸ್ ಅಲ್ಫಾ ಅಂದ್ರೆ ಏನ್ ಬರೀನ ಹಂಗಾರಿ ಇಲ್ಲಿ tan ಎಕ್ಸ್ ಪ್ಲಸ್ tan ವೈ ಐತಿ ಹೌದಲ್ಲ ಅದ್ರ ಬದಲಿ ನಾವೇನ್ ಮಾಡೋಣ tan theta plus tan alpha tan theta plus tan alpha divided by 1 minus tan x into tan y ಅಂದ್ರೆ tan x into tan y ಅಂದ್ರೆ ನಾವೇನ್ ಬರೀನು tan theta into tan alpha ಬರ್ಕೊಳ್ಳೋಣ ಸೊ ಹಂಗಾರ ಇದು ಇಷ್ಟು ಬಂತೀಗ ಮ್ಯಾಕ್ಸಿಮಮ್ ಎಲ್ಲ ಸಾಲ್ವ್ ಮಾಡೇವ್ ನಾವು ಬಟ್ ನಮ್ಮ ಎಕ್ಸಾಮ್ದಾಗ ಕ್ವಶನ್ ಕೊಟ್ಟಿದ್ದು ಏನ್ ಕೊಟ್ಟಿರ್ತಾನೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಒಳಗೆ ಕೊಟ್ಟಿರ್ತಾನ ನೀವೇನ್ ಮಾಡ್ಕೊಡ್ರಿ ಥೀಟಾ ಅಲ್ಫಾ ಒಳಗೆ ಬಂದೈತಿ ವಾಪಸ್ ರಿವರ್ಸ್ ಮಾಡ್ರಿ ಅದನ್ನ ಈ ಟ್ಯಾನ್ ಥೀಟಾ ಅಂದ್ರೆ ಏನಂತ ಐತಿ ಎಕ್ಸ್ ಅಂತ ಐತಿ ಎಕ್ಸ್ ಅಂದ್ರೆ ಟ್ಯಾನ್ ಥೀಟಾ ತಗೊಂಡಿವಿ ಸೊ ಟ್ಯಾನ್ ಥೀಟಾ ಅಂದ್ರೆ ವಾಪಸ್ ರಿವರ್ಸ್ ಎಕ್ಸ್ ಅಂತ ಬರ್ಕೋರಿ ಸೊ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಥೀಟಾ ಇಲ್ಲಿ ಏನೈತಿ ಎಕ್ಸ್ ಐತಲ್ಲ ಸೊ ಅಲ್ಲಿ ಏನ್ ಬರ್ಕೊಳ್ಳೋಣ ನಂಗರಿ ಇವಾಗ ಎಕ್ಸ್ ಅಂತ ಬರ್ಕೊಳ್ಳೋದು ಪ್ಲಸ್ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಅಲ್ಫಾ ಏನ್ ಬರ್ಕೊಂಡು ವೈ ಐತೆ ಹೌದಿಲ್ಲ ವಾಪಸ್ ಇಲ್ಲಿ ವೈ ಬರ್ಕೋರಿ ಡಿವೈಡೆಡ್ ಬೈ
1 ಮೈನಸ್ ಟ್ಯಾನ್ ಥೀಟಾ ಪ್ಲೇಸ್ ಒಳಗ ಎಕ್ಸ್ ಐತಿ ಸೊ ಎಕ್ಸ್ ಬರ್ಕೋರಿ ಟ್ಯಾನ್ ಅಲ್ಫಾ ಪ್ಲೇಸ್ ಒಳಗ y ಐತಿ ಸೊ ಇಂಟು y. ಸೊ ದಿಸ್ ಇಸ್ ದ ಸೊಲ್ಯೂಷನ್ x ಪ್ಲಸ್ y ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು y. ಸೊ ನೋಡ್ಕೊರಿ ಸೊ ಫಸ್ಟ್ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಇಲ್ಲಿ ಈ ಫಾರ್ಮುಲಾಕ್ ಇದು ಮ್ಯಾಚ್ ಆಕೈತೆ ಅನ್ನೋ ಕಾರಣಕ್ಕ ಇನ್ನೊಂದ್ ಟೈಮ್ ನೋಡ್ಕೊರಿ ಇದು ಈ ಫಾರ್ಮುಲಾಕ ಮ್ಯಾಚ್ ಆಕೈತೆ ಅನ್ನೋ ಕಾರಣಕ್ಕ ನಾವೇನ್ ಮಾಡಿದ್ವಿ ಎಕ್ಸ್ ಜಗದಾಗ ಟ್ಯಾನ್ ಥೀಟಾ ಅಂತ ತಗೊಂಡಿದ್ವಿ ಈ ಟರ್ಮ್ ಇದಕ್ ಮ್ಯಾಚ್ ಆಕೈತಿ 1 ಮೈನಸ್ ವೈ ಸ್ಕ್ವೇರ್ 1 ಪ್ಲಸ್ ವೈ ಸ್ಕ್ವೇರ್ ಇದಕ್ ಮ್ಯಾಚ್ ಆಕೈತಿ ಅನ್ನೋ ಕಾರಣಕ್ಕೆ ನಾವ್ ಏನ್ ಮಾಡ್ಕೊಂಡಿದ್ವಿ ಇಲ್ಲಿ y ಪ್ಲೇಸ್ ಒಳಗ ಟ್ಯಾನ್ ಅಲ್ಫಾ ಅಂತ ತಗೊಂಡಿದ್ವಿ. ಆಲ್ರೆಡಿ ಇಲ್ಲಿ y ಕೊಟ್ಟಿದ್ರಲ್ಲ ಸೊ ವೇರಿಯೇಬಲ್ ಚೇಂಜ್ ಮಾಡ್ಕೋಬೇಕು ಅದಕ್ಕೆ ನಾವು ಅಲ್ಫಾ ಅಂತ ತಗೊಂಡಿವಿ. ಆಲ್ರೆಡಿ ಎಕ್ಸ್ ಅಂತ ಇತ್ತಲ್ಲ ಸೊ ವೇರಿಯೇಬಲ್ ಚೇಂಜ್ ಮಾಡೋ ಕಾರಣಕ್ಕೆ ನಾವ್ ಏನ್ ಮಾಡ್ಕೊಂಡಿವಿ ಥೀಟಾ ಅಂತ ತಗೊಂಡಿವಿ ರೈಟ್. ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿವಿ ಎಕ್ಸ್ ಜಗದಾಗ ಏನ್ ಮಾಡಿದ್ವಿ ನಾವು ಇದು ಉಳಿಕಿದ ಕ್ವಾಂಟಿಟಿ ಎಲ್ಲ ಆಸ್ ಇಟ್ ಇಸ್ ಹಂಗೆ ಇಟ್ಟೇವಿ ನೋಡಪ್ಪ ಟ್ಯಾನ್ 1/2 ಆಸ್ ಇಟ್ ಇಸ್ ಸೈನ್ ಇನ್ವರ್ಸ್ 1/2 ಆಸ್ ಇಟ್ ಇಸ್ ಕಾಸ್ ಇನ್ವರ್ಸ್ 1/2 ಆಸ್ ಇಟ್ ಇಸ್. ಬಟ್ ಇದಿಷ್ಟ ಪ್ಲೇಸ್ ಒಳಗ 2 ಆಸ್ ಇಟ್ ಇಸ್ ಎಕ್ಸ್ ಜಗದಾಗ ಟ್ಯಾನ್ ಥೀಟಾ ತಗೊಂಡಿವಿ ಯಾಕಂದ್ರೆ ನಾವ ಕನ್ಸಿಡರ್ ಮಾಡ್ಕೊಂಡಿವಲ್ಲ ಎಕ್ಸ್ ಜಗದಾಗ ಟ್ಯಾನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಜಗದಾಗ ಅಗೇನ್ ಟ್ಯಾನ್ ಸ್ಕ್ವೇರ್ ಥೀಟಾ ರೈಟ್. ಈ ಜಗದಾಗ ನೋಡ್ರಿ y ಇಂದ ಟ್ಯಾನ್ ಅಲ್ಫಾ ತಗೊಂಡಿವದಿಲ್ಲ ಸೊ ಹಂಗಾರೆ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ y ಜಗದಾಗ ಟ್ಯಾನ್ ಅಲ್ಫಾ ಇಲ್ಲಿ y ಜಗದಾಗ ಟ್ಯಾನ್ ಅಲ್ಫಾ ಸ್ಕ್ವೇರ್ ಇದ್ದಿದ್ದಕ್ಕೆ ಎರಡು ಕಡೆ ಸ್ಕ್ವೇರ್ ಬರ್ಕೊಂಡಿವಿ. ಸೊ ಹಂಗಾರೆ ಏನಾಯ್ತು ಹಂಗಾರೆ ಇದು ಎಕ್ಸಾಕ್ಟ್ ಈ ಫಾರ್ಮುಲಾಕ್ ಮ್ಯಾಚ್ ಆಯ್ತಲ್ಲ ಇದು ಎಕ್ಸಾಕ್ಟ್ ಏನಾಯ್ತು ಇದು ಈ ಫಾರ್ಮುಲಾಕ್ ಮ್ಯಾಚ್ ಆಯ್ತು ಇದು ಎಕ್ಸಾಕ್ಟ್ ಈ ಫಾರ್ಮುಲಾಕ್ ಮ್ಯಾಚ್ ಆಯ್ತು. ಸೊ ಅದಕ್ಕೆ ಏನ್ ಮಾಡಿ ನಾವು ಈ ಜಗದಾಗ ಏನ್ ಬರ್ಕೊಂಡಿವಿ ವಾಪಸ್ ರಿವರ್ಸ್ ಟ್ಯಾನ್ ಸೈನ್ 2x ಬರ್ಕೊಂಡಿವಿ ಸೈನ್ 2x ಬರಿ ಬದ್ಲಿ ಥೀಟಾ ಯಾಕೆ ಥೀಟಾ ಐತಲ್ಲ ಅದ್ರ ಸಂಬಂಧ ಇಲ್ಲಿ ಈ ಜಗದಾಗ ಕಾಸ್ 2x ಬರಿಬೇಕು ಹೌದಲ್ಲ ಅದಕ್ಕೆ ಕಾಸ್ 2 ಅಲ್ಫಾ ಬರ್ಕೊಂಡಿವಿ. ಬೈ ಪ್ರಾಪರ್ಟಿ ಸೈನ್ ಇನ್ವರ್ಸ್ ಸೈನ್ ಮಿಸ್ ಆಗಿ ಏನಾತ 2 ಥೀಟಾ ಉಳಿತು. ಇಲ್ಲಿ ಕಾಸ್ ಇನ್ವರ್ಸ್ ಕಾಸ್ ಮಿಸ್ ಆಗಿ ಏನಾತ 2 ಅಲ್ಫಾ ಉಳಿತು. ಇಲ್ಲಿ ಎರಡು ಕಡೆ 2 ಕಾಮನ್ ತಗೊಂಡು 2 ಕ್ಯಾನ್ಸಲ್ ಆಗಿ tan ಆಫ್ ಥೀಟಾ ಪ್ಲಸ್ ಅಲ್ಫಾ. ಇನ್ ಫಸ್ಟ್ PUC ಫಾರ್ಮುಲಾ tan of x plus y is equal to tan x plus tan y divided by 1 minus tan x into tan y ಐತಲ್ಲ ಸೊ ಅದರ ಪ್ರಕಾರ ಏನಂತ ಇಲ್ಲಿ tan theta plus tan alpha divided by 1 minus tan theta into tan alpha ಬರ್ಕೊಂಡಿವಿ. ವಾಪಸ್ ರಿವರ್ಸ್ ಏನ್ ಮಾಡಿವಿ tan theta ಅಂದ್ರೆ x ಅಂತ ಇತ್ತೋದಿಲ್ಲ x ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ tan alpha ಅಂದ್ರೆ y ಅಂತ ಇತ್ತೋದಿಲ್ಲ ಅದು y ನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸೊ ದಿಸ್ ಇಸ್ ಅ ಸೊಲ್ಯೂಷನ್ ನೋಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ sin inverse of sin 2π/3 ಅಂತ ಐತಿ. ಇದು ಕ್ವೆಶ್ಚನ್ ನಂಬರ್ 10 ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಾನ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಸೊ ಈಗ ನಮ್ಮ ಪ್ರಕಾರ ಇದು ಏನಾಗತೈತಿ ಲೆಟ್ y is equal to ಅಂತ ತಗೊಳ್ಳೋಣ y is equal to sin inverse of sin ಇಲ್ಲಿ ಏನ್ ಮಾಡೋಣ ಅಂತಂದ್ರೆ 2π/3 ಆಸ್ ಇಟ್ ಇಸ್ ಒಂದೇ ಕ್ವೆಶ್ಚನ್ ಬರ್ಕೊಳ್ಳೋಣ. ಸೊ ಇಲ್ಲಿ y is equal to ಏನಾಗ್ತೈತಿ ಅಂತಂದ್ರೆ ಇದು sin inverse of 5 ಜಗದಾಗ 180 ಹಾಕೊಂಡು ಚೆಕ್ ಮಾಡಿದ್ವಿ ವ್ಯಾಲ್ಯೂ ಎಷ್ಟೈತಿ ಫೈಂಡ್ ಔಟ್ ಮಾಡೋಣ. ಯಾಕಂದ್ರೆ ನಮಗೆ ಗೊತ್ತಿರೋದು ಏನದಾವು 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಈ ತರ ವ್ಯಾಲ್ಯೂಸ್ ಗೊತ್ತದಾವ ನಮಗೆ. ಸೊ 2π/3 ವ್ಯಾಲ್ಯೂಸ್ ಗೊತ್ತಿಲ್ಲ ಸೊ ಇದನ್ನ ಚೆಕ್ ಮಾಡೋಣ. ನಮಗೆ 2π/3 5 ವ್ಯಾಲ್ಯೂ ಏನೈತೆ ಹಂಗ ನಾವು 5 ಜಗದಾಗ 180 ಸಬ್ಸ್ಟಿಟ್ಯೂಷನ್ ಮಾಡ್ಕೊ 5 ಅಂದ್ರೆ 180 ಅಲ್ಲ ಡಿವೈಡ್ ಬೈ 3. ಸೊ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಾಕೈತೆ ನನಗೆ 3 1 ಜಾ 3 6 ಜಾ 18 0 ಆಯ್ತು. ಸೊ ಹಂಗಾರೆ ನಮಗೆ ಸಿಕ್ಕಿದ್ದು ಏನು ಹಂಗಾರೆ ಇದು ಎಲ್ಲ ಸಿಂಪ್ಲಿಫಿಕೇಶನ್ ಅಂತೂ ನಿಮಗೆ ಬರುತ್ತಿದೆ sin inverse of 6 2 ಜಾ 12 ಹಂಗಾರೆ sin 120 ಡಿಗ್ರಿ ಆಯಿತು. ಓಕೆ sin 120 ಡಿಗ್ರಿದ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಬಟ್ sin 120 ಡಿಗ್ರಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋದಕ್ಕಿಂತ ಮುಂಚೆಕ ನಮ್ದು ಇದು ಇನ್ವರ್ಸ್ ಅನ್ನೋ ಕಾನ್ಸೆಪ್ಟ್ ಒಳಗ ರೇಂಜ್ ಆಫ್ ಈ ಸೈನ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಸಮಥಿಂಗ್ ಐತೆ ಹೌದಿಲ್ಲ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇದು ಏನ್ ಐತಿ ಅಂತಂದ್ರೆ ಇದು ಎಷ್ಟು ಐತಿಪ್ಪ ಅಂತಂದ್ರೆ -5/2 to +5/2 ಕ್ಲೋಸ್ ಇಂಟರ್ವಲ್ ಐತಿ -5/2 to +5/2 ಕ್ಲೋಸ್ ಇಂಟರ್ವಲ್ ಐತಿ. ಸೊ ಇಲ್ಲಿರೋ ಕ್ವಾಂಟಿಟಿ ಏನೈತದು 120 ಡಿಗ್ರಿ ಐತಿ. ಸೊ ಹಂಗಾರೆ ಇದು -5/2 +5/2 ಅಂದ್ರೆ -90 ಡಿಗ್ರಿ ಟು ಏನಿರ್ಬೇಕದ +90 ಡಿಗ್ರಿ ತನ ಅಷ್ಟೇ ಇರ್ಬೇಕದ. ಸೊ ಇದು 120 ಡಿಗ್ರಿ ಐತಿ ಇದು 90 ಡಿಗ್ರಿ ಕ್ರಾಸ್ ಮಾಡಿ ಮುಂದೆ ಹೊಂಟೈತೆ ಹಂಗಾರೆ ಇದು. ಸೊ ಹಂಗಾರೆ ಚೇಂಜ್ ಮಾಡ್ಕೊಳ್ಳೋಣ ಹಂಗಾರೆ ಇದು ಹೆಂಗ್ ಚೇಂಜ್ ಮಾಡ್ಕೊಳ್ಳೋಣ ಹಂಗಾರೆ ಇದನ್ನ ಈಗ y is equal to sin inverse of ನಾ ಏನ್ ಮಾಡ್ಕೋತೀನಿ ಇದನ್ನ sin as it is ಬರ್ಕೊಂಡು 120 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ 180 ಡಿಗ್ರಿ ಮೈನಸ್ 180 ಒಳಗ ಎಷ್ಟು ಹೋದ್ರೆ 20 ಬರುತ್ತೆ 180 ಒಳಗೆ 60 ಅಂತ ಬರ್ಕೋತೇವೆ. 120 ಅಂದ್ರೂ ಒಂದ 180 - 60 ಅಂದ್ರೂ ಒಂದ ನನ್ನ ಕಡೆ 120 ರೂಪೀಸ್ ಐತೆ ಅಂದ್ರೂ ಒಂದ ಇಲ್ಲ ಸರ್ ನನ್ನ ಕಡೆ 180 - 60 ರೂಪೀಸ್ ಐತೆ ಅಂದ್ರೂ ಒಂದ 120 ಕ್ಯಾನ್ ಬಿ ರಿಟನ್ ಆಸ್ 180 - 60. ಸರ್ ಹಿಂಗೆ ಯಾಕೆ ಬರ್ಕೊಂಡಿವಿ
ಮುಂದೆ ಏನಾಗ್ತೈತೆ ನೋಡಿ, ನನಗೆ ಏನಿದ್ರೆ 90 ಒಳಗೆ ಬರ್ಬೇಕಲ್ಲ, ಇದು 90 ಒಳಗೆ ಬರ್ಬೇಕಂತ ಈ ರೀತಿ ಬರ್ಕೊಂಡೇನೆ. ಸೊ ನೆಕ್ಸ್ಟ್ ಏನ್ ಮಾಡ್ಕೋತೀನಿ ಅಂದ್ರೆ y ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಇಲ್ಲಿ ಸೈನ್ ಆಫ್ 180 ಮೈನಸ್ ಸಿಟಾ ಫಾರ್ಮುಲಾ ಗೊತ್ತಿರ್ಬೇಕು. ಸೈನ್ ಆಫ್ 180 ಮೈನಸ್ ಸಿಟಾ ಅಂದ್ರೆ ಏನದು ಫಾರ್ಮುಲಾ ನೋಡಿ, ನಿಮ್ದು ಇದು ಎ ಎಸ್ ಟಿ ಸಿ ರೂಲ್ ಒಳಗ, ಎ ಎಸ್ ಟಿ ಸಿ ರೂಲ್ ಒಳಗ 180 ಮೈನಸ್ ಸಿಟಾ, 180 ಅಂದ್ರೆ ಇಲ್ಲಿ ಬರುತ್ತಾ, ಇದು 180 ಡಿಗ್ರಿ, 180 ಮೈನಸ್ ಸಿಟಾ ಅಂದ್ರೆ ಎಲ್ಲಿ ಬಂತು, ಈ ಕ್ವಾಡ್ರಂಟ್ ಒಳಗೆ ಬಂತಂಗ್ರಿ. ಇದು 180 ಮೈನಸ್ ಸಿಟಾ ಅಂದ್ರೆ ಈ ಕ್ವಾಡ್ರಂಟ್ ಒಳಗೆ ಬರ್ತೈತಿ. ಇಲ್ಲಿ ಯಾರು ಪಾಸಿಟಿವ್ ಇರ್ತಾರೆ, ಇಲ್ಲಿ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಕೊಸೆಕ್ ಇಬ್ರು ಪಾಸಿಟಿವ್ ಇರ್ತಾರ. ಇಲ್ಲಿ ಯಾರು ಪಾಸಿಟಿವ್ ಇರ್ತಾರೆ, ಇಲ್ಲಿ ಸೈನ್ ಮತ್ತು ಅದರ ರೆಸಿಪ್ರೋಕಲ್ ಯಾರು ಕೊಸೆಕ್ ಇಬ್ರು ಪಾಸಿಟಿವ್ ಇರ್ತಾರೆ. ಸೊ ಹಂಗಾರೆ ಸೈನ್ ಆಫ್ 180 ಮೈನಸ್ ಸಿಟಾ ಸೈನ್ ಥೀಟಾ ಅಂತ ಬರ್ಕೋಬಹುದು. ಹಂಗಾರೆ ಫಾರ್ಮುಲಾ ಏನ್ ಬರುತ್ತೆ ಹಂಗಾರೆ ನಮಗೆ ಇಲ್ಲಿ ಸೈನ್ ಆಫ್ 180 ಮೈನಸ್ ಸಿಟಾ ಅಂದ್ರೆ ಏನ್ ಬರ್ಕೋಬಹುದು, ನಾನು ಸೈನ್ ಥೀಟಾ ಅಂತ ಬರಿಬಹುದು. ಸೊ ಹಂಗಾರೆ ಇಲ್ಲಿ ಸೈನ್ ಆಫ್ 180 ಮೈನಸ್ ಸಿಟಾ ಅಂದ್ರೆ ಡೈರೆಕ್ಟ್ಲಿ ನಾ ಏನ್ ಬರ್ಕೋತೀನಿ, ಸೈನ್ ಥೀಟಾ ಅಂತ ಬರ್ಕೋತೀನಿ. ಇನ್ ದ ಪ್ಲೇಸ್ ಆಫ್ ಥೀಟಾ ಎಷ್ಟೈತಿ, ಇಲ್ಲಿ 60 ಡಿಗ್ರಿ ಐತಿ. ಓಕೆ, ಇನ್ ದ ಪ್ಲೇಸ್ ಆಫ್ ಥೀಟಾ ಎಷ್ಟೈತಿ, 60 ಡಿಗ್ರಿ ಐತಿ. ಸೊ ಹಂಗ ಬೈ ಪ್ರಾಪರ್ಟಿ ಸೈನ್ ಇನ್ವರ್ಸ್ ಸೈನ್ ಹೋದ್ರೆ ಏನು ಹೋಗ್ತೈತಿ, ಓನ್ಲಿ 60 ಡಿಗ್ರಿ ಉಳಿತೈತಿ. ಇನ್ನೊಂದು ಪ್ರಾಪರ್ಟಿ ಯಾವ್ದು, ಪ್ರಾಪರ್ಟಿ ನೆನ್ಪು ಮಾಡ್ಕೊರಿ. ಯಾವ ಪ್ರಾಪರ್ಟಿ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನ್ ಬರಿಬಹುದು, ನಾ ಓನ್ಲಿ ಎಕ್ಸ್ ಅಂತ ಬರಿಬಹುದು. ಸೊ ಹಂಗಾರ ಇಲ್ಲಿ ಏನ್ ಬರಿಬಹುದು, ಸೈನ್ ಇನ್ವರ್ಸ್ ಆಫ್ ಸೈನ್ 60 ಡಿಗ್ರಿ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ತೇನೆ ನೋಡ್ರಿ. ಸೈನ್ ಇನ್ವರ್ಸ್ ಆಫ್ ಸೈನ್ 60 ಡಿಗ್ರಿ ಅಂತ ಸೈನ್ ಇನ್ವರ್ಸ್ ಸೈನ್ ಬಿಟ್ಟು ನಾವ್ ಏನ್ ಬರಿತೇವೆ, ಓನ್ಲಿ ಎಕ್ಸ್ ಬರಿತೇವೆ. ಹೋದ್ಲಿ ಸೈನ್ ಇನ್ವರ್ಸ್ ಸೈನ್ ಬಿಟ್ಟು ಓನ್ಲಿ ಎಕ್ಸ್ ಬರಿತೇವೆ. ಸೊ ಆಸ್ ಇಟ್ ಇಸ್ ಇಲ್ಲಿ ಸೈನ್ ಇನ್ವರ್ಸ್ ಸೈನ್ ಬಿಟ್ಟು ಓನ್ಲಿ 60 ಡಿಗ್ರಿ ಬರಿ. y is equal to 60 ಡಿಗ್ರಿ ಬಂತು. ಸೊ 60 ಡಿಗ್ರಿನ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಒಳಗೆ ಬರೆದ್ರೆ ಏನಾಗ್ತಿದ್ದು, 5 ಡಿವೈಡೆಡ್ ಬೈ 3 ಆಯ್ತು. ಸೊ ದಿಸ್ ಈಸ್ ಅ ಸೊಲ್ಯೂಷನ್. ಅದ್ರ ವ್ಯಾಲ್ಯೂ ಎಷ್ಟು ಬಂತಪ್ಪ, 5/3 ಬಂತು ಅದ್ರ ವ್ಯಾಲ್ಯೂ. ಸೊ ಈ ಟೈಪ್ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗ್ತದ. ಸೊ ನೆಕ್ಸ್ಟ್ ಕ್ವಶನ್ದಾಗ ಇದನ್ನ ಸಾಲ್ವ್ ಮಾಡೋದು. ಇದು ಏನೈತಿ ಒಂದು ಕ್ವಶನ್, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3/5/4 ಐತಿ, ಬರ್ಕೊಳ್ಳೋಣ ಹಂಗಾರೆ. ಇದನ್ನ ಸ್ವಲ್ಪ ರಬ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ y is equal to ಕನ್ಸಿಡರ್ ಮಾಡ್ಕೊಳ್ಳಿ. y is equal to tan inverse of 3/5/4 ಅಂತ ಬರ್ಕೊಂಡೆ ನಾ. ಸೊ ಇಲ್ಲಿ y is equal to ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡ್ರಿ, ಎಷ್ಟು ಡಿಗ್ರಿ ಬರುತ್ತೆ ನಿನಗದ. ಟ್ಯಾನ್ 5 ಜಗದಾಗ ಏನಾದ್ರು ನೀವು 180 ಹಾಕೊಂಡಿ ಅಂತಂದ್ರೆ ನಿನಗೇನು ಸಿಗುತ್ತದೆ, ಡಿವೈಡ್ ಬೈ 4 ಮಾಡು. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿನಗೆ, 4 1 ಜಾ ಇದು 4 4 ಜಾ 16, 2 ಉಳಿತು, 4 5 ಜಾ 20 ಅಂದ್ರೆ 45. 45 3 ಜಾ ಎಷ್ಟಾಯ್ತು, 45 3 ಜಾ 135. 45 3 ಜಾ ಎಷ್ಟು ಚೆಕ್ ಮಾಡಿ ನೋಡ್ಕೊರಿ. 45 3 ಜಾ 135 ಡಿಗ್ರಿ ಬರುತ್ತೆ. 5 3 ಜಾ 15, ಓಕೆ 3 4 ಜಾ 12 12 ಪ್ಲಸ್ 13 135 ಡಿಗ್ರಿ ಬರ್ತೈತಿ. ಸೊ ಹಂಗಾರ ಇದು ನಮ್ದು ಟ್ಯಾನ್ ಇನ್ವರ್ಸ್ ರೇಂಜ್ ಒಳಗೆ ಐತಿ. ನಮ್ದು ಟ್ಯಾನ್ ಇನ್ವರ್ಸ್ ರೇಂಜ್ ಒಳಗೆ ಐತಿಲ್ಲ ಚೆಕ್ ಮಾಡ್ಕೊರಿ. ಇಲ್ಲದ ಯಾಕಪ್ಪ ಅಂತಂದ್ರೆ ದ ರೇಂಜ್ ಆಫ್ tan inverse x is -5/2 to +5/2 ಓಪನ್ ಇಂಟರ್ವಲ್ ಒಳಗೆ ಐತದ. ಸೊ ಹಂಗಾರ ಅಲ್ಲಿ ಪ್ಲಸ್ ಏನದು 90 ಡಿಗ್ರಿನ ಬಂದಿಲ್ಲ, ಅದ ಕವರ್ ಆಗಿಲ್ಲ, ಅದ ಕ್ಲೋಸ್ ಆಗಿಲ್ಲ. ಇನ್ನು 135 ಡಿಗ್ರಿ ಅಂದ್ರೆ ಹೆಂಗ್ ಮಾಡ್ಕೊಳ್ಳೋಣ ನಾವು, ಸೊ ಚೇಂಜ್ ಮಾಡ್ಕೊಳ್ಳೋಣ. ಹಂಗಾರೆ ಇದನ್ನ ಹೆಂಗ್ ಚೇಂಜ್ ಮಾಡ್ಕೊಳ್ಳೋಣ ಅಂತಂದ್ರೆ ದೇರ್ ಫೋರ್ ಇದಾಗೇನು ಏನು ಬರ್ಕೋತೀನಪ್ಪ ಅಂತಂದ್ರೆ ನಾ ಇದನ್ನ ಚೇಂಜಸ್ ಮಾಡಿ y is equal to, ಯಾಕಂದ್ರೆ 90 ಡಿಗ್ರಿ ಒಳಗೆ ಬರ್ಬೇಕಲ್ಲ, ಅದ -90 ಡಿಗ್ರಿಯಿಂದ ಮೇಲೆ +90 ಡಿಗ್ರಿಯಿಂದ ಒಳಗೆ ಬರ್ಬೇಕಿದು. ಸೊ ಹಂಗಾರೆ ನಾ ಏನ್ ಮಾಡ್ಕೋತೀನಿ, ಇದನ್ನ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇದನ್ನ ಹಂಗ ಬರ್ಕೊಂಡು 135ನ ಏನ್ ಮಾಡ್ಕೊಳ್ಳೋಣ ಅಂತಂದ್ರ 180 ಮೈನಸ್ 180 ಒಳಗೆ ಎಷ್ಟು ಕಳೆದ್ರೆ 135 ಬರುತ್ತೆ, 180 ಒಳಗೆ 45 ಕಳೆದ್ರೆ 180 ಬರ್ತೈತಿ. 45 ಕಳೆದ್ರೆ 135 ಬರ್ತೈತಿ. ಸಾರಿ, 180 ಒಳಗೆ 45 ಕಳೆದ್ರೆ 135 ಬರ್ತೈತಿ. ಚೆಕ್ ಮಾಡಿ ನೋಡ್ಕೊಳ್ಬೇಕಂದ್ರೆ 180 ಒಳಗೆ 45 ಸಬ್ಟ್ರಾಕ್ಟ್ ಮಾಡ್ಕೊಂಡು ನೋಡ್ಕೊರಿ, 135 ಬರ್ತೈತಿ. ಸೊ ಹಂಗಾರೆ 180 ಮೈನಸ್ 45 ಐತಲ್ಲ. ಸೊ ಹಂಗಾರೆ ಟ್ಯಾನ್ ಆಫ್ 180 ಮೈನಸ್ ಸಿಟಾ ಗೊತ್ತಾಗ್ಬೇಕಲ್ಲ ನಮ್ಗೆ. ಟ್ಯಾನ್ ಆಫ್ 180 ಮೈನಸ್ ಸಿಟಾ ಏನೈತೆ ಇಲ್ಲಿ ನೋಡ್ಕೊಳ್ಳು, ಟ್ಯಾನ್ ಆಫ್ 180 ಮೈನಸ್ ಸಿಟಾ. ಸೊ ಇಲ್ಲಿ 180 ಮೈನಸ್ ಸಿಟಾ ಅಂದ್ರೆ ಎಲ್ಲಿ ಬಂತದು, ಇಲ್ಲಿ ಬಂತು, ಸೆಕೆಂಡ್ ಕ್ವಾಡ್ರಂಟ್ ಬಂತು. ಇದೆಲ್ಲ ಏನಿದು 180 ಮೈನಸ್ ಸಿಟಾ, ಯಾಕಂದ್ರೆ ಇದು 0 ಡಿಗ್ರಿ ಬರ್ತೈತಿ, ಇದು 90 ಡಿಗ್ರಿ ಬರ್ತೈತಿ, ಇದು 180 ಡಿಗ್ರಿ ಬರ್ತೈತಿ, ಇದು 270 ಡಿಗ್ರಿ ಬರ್ತೈತಿ. ವಾಪಸ್ ಇದು 360 ಡಿಗ್ರಿ ಇಲ್ಲಿ ಹಾಕೈತಿ.
ಸೊ ಹಂಗಾರೆ 180 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಬಂತು. ಇನ್ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಯಾರು ಪಾಸಿಟಿವ್ ಇರ್ತಾರ? ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಸೈನ್ ಥೀಟಾ ಮತ್ತು ಕೊಸೆಕ್ ಥೀಟಾ ಇಬ್ಬರ ಪಾಸಿಟಿವ್ ಇರ್ತಾರ. ಸೊ ಅದ್ರ ಸಂಬಂಧ ಏನಾಕೈತೆ ಹಂಗಾರೆ ಇದು ಆ ಇಲ್ಲಿ ಟ್ಯಾನ್ ಇಲ್ಲ ಅಂದ್ರೆ ಅದು ಸೆಕೆಂಡ್ ಕ್ವಾಡ್ರಂಟ್ ಬಂದೈತೆ ಅಂದ್ರೆ ಏನಾಗಬೇಕು? ಉಳಿಕಿದ್ದೆಲ್ಲ ನೆಗೆಟಿವ್, ಸೈನ್ ಕೊಸೆಕ್ ಬಿಟ್ಟು ಉಳಿಕಿದ್ದು ನೆಗೆಟಿವ್ ಬರ್ತಾವ. ಹಂಗಾರೆ ಏನ್ ಮಾಡೋಣ? ಹಂಗಾರಿಗೆ ಇಲ್ಲಿ ನೆಗೆಟಿವ್ ಬರ್ತೈತೆ ಹಂಗಾರೆ ಅದು. ಸೊ ಏನ್ ಮಾಡ್ಕೊಳ್ಳೋಣ? y is equal to tan inverse of ಇಲ್ಲಿ ಏನ್ ಬರ್ಕೊಳ್ಳೋ ಹಂಗಾರೆ tan ಆಫ್ ಈ ಫಾರ್ಮುಲಾ ನೋಡ್ಕೊಂಡು ಬರೀತೆ ನೋಡ್ಬೇಕಂದ್ರೆ ಇಲ್ಲಿ tan ಆಫ್ 180 ಮೈನಸ್ ಥೀಟಾ ಅಂತಂದ್ರೆ ಮೈನಸ್ ಟ್ಯಾನ್ ಥೀಟಾ. ಸೊ ಹಂಗಾರೆ ಇಲ್ಲಿ ಬರ್ಕೊ tan ಆಫ್ 180 ಮೈನಸ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಥೀಟಾ ಇನ್ ದ ಪ್ಲೇಸ್ ಆಫ್ ಥೀಟಾ ಹಿಯರ್ 45 ಡಿಗ್ರಿ ಇಸ್ ದೇರ್. ಸರ್ ಹಂಗಿಲ್ಲಿ ಮೈನಸ್ ಬಂತಲ್ಲ ಹಂಗಾರೆ ಇಲ್ಲಿ. ಸೊ ಅದನ್ನು ಚೇಂಜಸ್ ಮಾಡ್ಕೋರ, ಅದಕ್ಕೂ ಒಂದು ಫಾರ್ಮುಲಾ ಐತಿ. ಯಾವ ಫಾರ್ಮುಲಾ ಐತಿ ನೋಡ್ರಿ. ಯಾವ ಫಾರ್ಮುಲಾ ಐತಿ ಅಂದ್ರೆ ಇದು ಒಂದು ಯೂಸ್ ಮಾಡ್ಕೊಂಡೇವಿ. ಇನ್ನೊಂದು ಯಾವ್ದು ಯೂಸ್ ಮಾಡ್ಕೊಳತ್ತೇವೆ ಅಂದ್ರೆ ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಥೀಟಾ. ಇದು ಸ್ಟಾರ್ಟಿಂಗ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಬಂದೈತಿ, ಇದು ಯೂಸ್ ಆಗೈತಿ. ಇದು ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಥೀಟಾ ಸ್ಟಾರ್ಟಿಂಗ್ ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಆಗೈತಿ. ಸೊ ಹಂಗಾರೆ ಟ್ಯಾನ್ ಆಫ್ ಮೈನಸ್ ಥೀಟಾ ಹಿಂಗಿದ್ದಾಗ ಹಿಂಗ್ ಬರಿಬಹುದು, ಹಿಂಗಿದ್ದಾಗ ಹಿಂಗ್ ಬರಿಬಹುದು. ಸೊ ನಾ ಏನ್ ಮಾಡತ್ತೇನೆ, ಹಿಂಗಿದ್ದಾಗ ನಾ ರಿವರ್ಸ್ ಮಾಡ್ಕೊಳತ್ತೇನೆ, ಈಗ ಹಂಗಿದ್ದಾಗ ಹಿಂಗ್ ಬರ್ಕೊಳತ್ತೇನೆ. ಏನ್ ಬರ್ಕೊಳತ್ತೇನೆ ಸರ ಅಂತಂದ್ರ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಟ್ಯಾನ್ ಥೀಟಾ ಆಯ್ತು ಇಲ್ಲ, ಮೈನಸ್ ಟ್ಯಾನ್ ಥೀಟಾ ಏನ್ ಬರ್ಕೋತೇನೆ, ಟ್ಯಾನ್ ಆಫ್ ಮೈನಸ್ ಥೀಟಾ ಹಿಂಗ್ ಬರ್ಕೋತೇನೆ. ಸೊ ಹಂಗಾರೆ ಇದನ್ನ ಚೇಂಜಸ್ ಮಾಡ್ಕೊಂಡ ಟ್ಯಾನ್ ಆಫ್ ಮೈನಸ್ 45 ಡಿಗ್ರಿ ನೋಡ್ಕೋರಿ ಮೈನಸ್ ಟ್ಯಾನ್ ಥೀಟಾನ ಟ್ಯಾನ್ ಆಫ್ ಮೈನಸ್ ಥೀಟಾ ರಿವರ್ಸ್. ಈಗ ಮೈನಸ್ ಟ್ಯಾನ್ ಥೀಟಾನ ಟ್ಯಾನ್ ಆಫ್ ಮೈನಸ್ ಥೀಟಾ ರಿವರ್ಸ್ ಬರ್ಕೊಂಡೆ. ಸೊ ಟ್ಯಾನ್ ಇನ್ವರ್ಸ್ ಬೈ ಪ್ರಾಪರ್ಟಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಹೋಗಿ ಇಲ್ಲಿ ಆಗಿಲ್ ಬರ್ದಿದ್ನಲ್ಲ ಆ ರೀತಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅಂತಂದ್ರೆ ನಮ್ಮ ಕಡೆ ಏನೈತಿ ಎಕ್ಸ್ ಅಂತ ಐತಿ. ಸೊ ಹಂಗಾರ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಹೋಗಿ ಏನು ಉಳಿತೈತಿ ನಮ್ಗೆ ಜಸ್ಟ್ 45 ಡಿಗ್ರಿ ಉಳಿತೈತಿ. ಇಲ್ಲಿ ಸಾಲ್ವ್ ಮಾಡ್ತೇನೆ ನೋಡ್ರಿ, ಸ್ಪೇಸ್ ಇಲ್ಲಾರ್ದಕ್ಕೆ. ಸೊ ಏನ್ ಬಂತಕ್ಕ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಮಿಸ್ ಆಗಿ ಏನ್ ಬರೀತೀವಿ, ಜಸ್ಟ್ 45 ಡಿಗ್ರಿ ಅಷ್ಟೇ ಬರೀತೀವಿ. y is equal to ಮೈನಸ್ 45 ಡಿಗ್ರಿ ವಿತ್ ಸೈನ್ ಬರೀರಿ. ಸೊ 45 ಡಿಗ್ರಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಒಳಗಂತ ಇದಂತೂ ಗೊತ್ತಿರಲೇಬೇಕು ನಿಮ್ಗೆ, 5/4. ಸೊ ಮೈನಸ್ 5/4 ಇಸ್ ದ ಸೊಲ್ಯೂಷನ್. ಸೊ ಈ ಕ್ವಶನ್ ನಂಬರ್ 10 ಆಯ್ತು, 11 ಆಯ್ತು, 8 ಆಯ್ತು, 9 ಆಯ್ತು. ಸೊ ಹಂಗಾರೆ ಈಗ 2.2 ಎಕ್ಸಸೈಸ್ ಅಲ್ಲಿ ಆಲ್ಮೋಸ್ಟ್ ನಾವು ಈಗ 11 ಕ್ವಶನ್ ತನಕ ಸಾಲ್ವ್ ಮಾಡೇವಿ. ಸೊ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಕ್ವಶನ್ ನಂಬರ್ 12, 13, 14 ನಾವೇನು ಅದಾವಲ್ಲ ಸೊ ಆ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ನೋಡ್ಕೊರಿ. ಓಕೆ, ಥ್ಯಾಂಕ್ ಯು.